ಲೇ ಎಲ್ಗೆ ಹೋಗ್ತಾ ಇರೋದು? ನಿಂಗೇನು ಎಲ್ಲ ಹೇಳ್ಬಿಟ್ಟು ಹೋಗ್ಬೇಕಾ? ಇವಾಗ ಹೊಸ ಫ್ರೆಂಡ್ ಸಿಕ್ಕವನೆ. ನಾವಿಬ್ರು ಇಷ್ಟ. ನಾವು ಎಲ್ಕನ ಹೋಗ್ತೀರಿ ಎಲ್ಕನ ಬರ್ತೀರಿ. ಯಾಕ ನಿಂಗ ಇವಾಗ ಹಾಂ ಇವಾಗ ದೊಡ್ಡವನ್ ಇಲ್ಲ ಅಂದರೆ ದೊಡ್ಡೊಂದು ಆಸ್ತಿ ಎಲ್ಲ ನನಗೆ ಬರ್ತತಾನೆ. ದೊಡ್ಡವನ್ ಇಲ್ಲ ಅಂತಂದ್ರೆ ದೊಡ್ಡವನ ಆಸ್ತಿ ಇಲ್ಲ ನಿಂಗೆ ಹೆಂಗೆ ಬರ್ತದೆ? ಅವನ ಆಸ್ತಿ ಎಲ್ಲ ನನಗೆ ಬರ್ತತಾನೆ. ಅವನಿಗೆ ಹೆಂಡತಿ ಅವಳೆ, ಮಕ್ಕಳು 3 ಜನ ಅವರೇ, ಅವ್ರಿಗೆ ಗೊತ್ತದೆ. ನಿಂಗೆ ಹೆಂಗೆ ಬರ್ತದೆ? ಏನೋ ಹೆಂಡತಿ ಮಕ್ಕಳು ಇಲ್ಲ ಅಂದಿದ್ರೆ ಆ ಆಸ್ತಿ ಎಲ್ಲ ನಿಂಗೆ ಬರುತ್ತಪ್ಪ. ಅವನಿಗೆ ಹೆಂಡತಿ ಅವಳೆ, 3 ಜನ ಮಕ್ಕಳು ಅವ್ರೆ. ಹೆಂಗೆ ಬರ್ತದೆ ಆ ಆಸ್ತಿ ನಿಂಕ? ಅಯ್ಯಯ್ಯೋ, ಹೌದಾ? ಹೌದು. ನಾವು ನನ್ನ ಮಾತು ಕೇಳೋ, ನಮ್ಮ ಅಪ್ಪನ ಕೇಳೋಣ. ನಮ್ಮ ಅಪ್ಪನಿಗೆಲ್ಲ ಚೆನ್ನಾಗಿ ಗೊತ್ತು, ಹೆಂಗೆ ಹೇಳ್ಬೇಕು, ಹೆಂಗೆ ಮಾಡಬೇಕು ಅದೆಲ್ಲನೂ. ನಮ್ಮ ಅಪ್ಪನ ಕೇಳೋಣ. ನೀನು ಅಂದರೆ ಕೇಳ್ತೀನಿ ನೋಡಿ. ಇವಾಗ ಆಸ್ತಿ ಎಲ್ಲ ನಂಗೆ ಬರಲ್ಲಂತೆ. ನಮ್ಮ ಅಪ್ಪನಿಗೆಲ್ಲ ಗೊತ್ತೇಣ, ಎಲ್ಲ ಗೊತ್ತು. ನನ್ನ ಮಾತು ಕೇಳೋಣ. ನೀನು ಅಂದರೆ ಹೇಳ್ತೀನಿ. ನಾವು ಏನು ಎಡವಟ್ಟಾಗಲ್ಲ ತಾನೇ? ಎಡವಟ್ಟಾಗಲ್ಲ ನೋಡಿ. ಇವಾಗ ಹೆಂಗೆ ಹೇಳ್ಬಿಟ್ಟು ನಮ್ಮ ದೊಡ್ಡವನ್ಕ 2 ಹೆಣ್ರುಗಳು 3 ಜನ ಮಕ್ಕಳವ್ರೆ. ನಾವು ಅವನು ಇಲ್ಲ ಅಂತಂದ್ರೂ ಅವ್ರಿಗೆ ಆಸ್ತಿ ಹೋಗ್ತದೆ. ಇವಾಗ ನಮ್ಮ ದೊಡ್ಡವನ ಕತೆ ಬಿಟ್ಟಕ್ಕಣ, ನಿಮ್ಮ ಅಣ್ಣ ಕತೆ ನೋಡೋಣ. ಏನಂತೀಯ? ಸರಿ ಕೇಳೋಣ. ಇವಾಗ ನಿನ್ನ ಕಡೆಯಿಂದ ಒಂದು ಸಹಾಯ ಬೇಕು. ಎಷ್ಟಣ್ಣ ಕೊಡೋದು ನೀವು ಕಾಸು? 2 ಲಕ್ಷ. ನಾವು ಇವಾಗ ನೀನು ನಮ್ಮ ಸಹಾಯ ಮಾಡಿದ್ರೆ ನಾವು 2 ಲಕ್ಷ ಕೊಡ್ತೀನಿ ನಿಂಕ. ಹೌದೇನು? 2 ಲಕ್ಷ ರೂಪಾಯಿ ನಮ್ಮ ಕಣ್ಣಾಗೆ ನೋಡಿಲ್ಲ ನೋಡೋ ಸಿಕ್ಕುನೆ. ಅದೇನು ಸಹಾಯ ಬೇಕು ಕೇಳ, ಮಾಡಿಬಿಡ್ತೀನಿ. 2 ಲಕ್ಷ ಕೊಡ್ತೀರಿ ಅಂತಂದರೆ ಏನು ಸಹಾಯ ಬೇಕಾದರೂ ಮಾಡೋಕ್ಕೆ ರೆಡಿ ನಾನು. ನೋಡ್ತೀನಿ ನಾ ಪಾಲ್ಟಿ ಹೆಂಗವನೆ, ಜೋರಾಗಿ ಅವನು. ನಾವು ಮುದುಕನಾಗಿದ್ರು ಬರೀ ಸ್ಟ್ರಾಂಗ್ ಆಗವನೆ. ನಾವು ಇಲ್ಲೇ ಕುದಿಸ್ಬಿಡೋಣ. ಆಯ್ತು, ಕುದುರ್ಸೋಣ. ಕುದುರ್ಸು. ಏನು 2 ಲಕ್ಷದಾಗೆ ನಾನು ಕಮ್ಮಿ ತಗೊಂತಾರೆ ನಾನು ಕೇಳು. ನಂಗೊಂದು 10,000, ನಿಂಗೊಂದು 10,000 ಇಲ್ಲೇ. ಕೇಳ್ತೀನಿ ಇರು. 2 ಲಕ್ಷದಾಗೆ ನಾನು ಕಮ್ಮಿ ತಕ? ಇಲ್ಲ ಆಗಲ್ಲ. 2 ಲಕ್ಷಕ್ಕೆ ಕಮ್ಮಿ ಮುಟ್ಟಲ್ಲ. 2 ಲಕ್ಷ ರೂಪಾಯಿಗೆ ಮೇಲೆ ಜಾಸ್ತಿ ಬೇಡ. 2 ಲಕ್ಷ ರೂಪಾಯಿಗೆ ಒಳಗೂ ಬೇಡ. ನಂಗೆ ಕರೆಕ್ಟಾಗಿ 2 ಲಕ್ಷ ರೂಪಾಯೇ ಬೇಕು. ಇಲ್ಲ ಅಂದರೆ ಆಗಲ್ಲ ಕೆಲಸ. ಏನಣ್ಣ ಮಾಡೋದು? ಸರಿ ಬಿಡೋಣ. ಏನೋ ಕಲೆ ಡೀಲ್ ಮಾತಾಡ್ಬಿಡು. ಏನಪ್ಪ ನಾವು ಮುದುಕನೇನು ಕಡಿಮೆ ಅನ್ಕೊಂಬೇಡ. ಬುದ್ಧಿ ಜಾಸ್ತಿ. ಸರಿಣ್ಣ. ನನ್ನ ತಮ್ಮನು ಹೋಗೋನೆ. ಅವನಕಿನ್ನ ಮುಂಚೆನೇ ನಾನು ಡೀಲ್ ಮಾಡಿಬಿಡ್ಬೇಕು. ನಮ್ಮಮ್ಮನ ನೋಡ್ದ, ಚಿಕ್ಕವನ್ಕಿನ್ನ ದೊಡ್ಡವನು ಎಷ್ಟು ಬುದ್ಧಿವಂತನು ಅಂತ ಅನ್ಕೊಬೇಕು. ಅದಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಸರಿಣ್ಣ. ಅಪ್ಪ ಇವಾಗ ಅರ್ಜೆಂಟಾಗಿ ನಮ್ಗೆ ಒಂದು ಲಾರಿ ಬೇಕು. ಲಾರಿ ಏನಕ್ಕ? ಲಕ್ಷ್ಮಣ ಅಣ್ಣ ರಾಮಣ್ಣ ಎಲ್ಲಿ ತಕೊಳಕ್ ಬಂದಿದ್ನಲ್ಲ ನಮ್ಮ ತಾತ. ರಾಮಣ್ಣ ಹೇಳು. ಆ ಹೆಣ್ಣು ಮೇಲೆ ಲಾರಿ ಹಸ್ಬಿಡೋದು. ನಾವೇ ದುಡ್ಡು ಕೊಟ್ಬಿಟ್ಟು ನಿಂಕ. ಆಮೇಲೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ಬಿಡೋದು ಎಲ್ಲಾರ್ಗು. ಯಾಕಣ್ಣ ಹಂಗೆಲ್ಲ ಮಾಡೋದು? ಯಾಕಂದ್ರೆ ಇರೋಣ ನಾನು ಆಕಡ್ಕೋತೀನಿ. ನಮ್ಮ ಅಪ್ಪನ ಹತ್ರ ಬಾಣ ವಯಸ್ಸಾಗೋದ್ರು ಅಷ್ಟು ಇವ್ರು ಕೆಲಸಲ್ಲ. ಯಾಕಂದ್ರೆ ನಮ್ಮ ರಾಮನು ನಮ್ಮ ಅಪ್ಪನವನಲ್ಲ, ಮೊದಲೇ ಹೆಂಡತಿ ಮಗನು. ನಾವು ನಮ್ಮ ಅಮ್ಮನ ಕೈ 2 ಮಕ್ಕಳು. ಅದಕ್ಕೆ ಇವಾಗ ರಾಮನ್ಕ ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ರಾಮಣ್ಣನ ಇಲ್ಲ ಅಂತ ಅನ್ಸ್ಬಿಟ್ರೆ ಆಸ್ತಿ ಎಲ್ಲ ನಂಬಿಕೆ ಬರ್ತದಲ್ಲ. ಅದಕ್ಕೆ ನಮ್ಮ ಅಮ್ಮನ ಹೇಳಿದ್ದು. ಹಿಂಗೆ ಆಸ್ತಿ ಎಲ್ಲ ನಿಮಗೆ ಬರ್ತದೆ. ರಾಮನ್ಗ ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಸರಿ ಒಳ್ಳೆ ಜಾಗಕ್ಕೆ ಬಂದಿದ್ದೀರಿ ನೀವು. ಬುದ್ಧಿವಂತರು ನೀವಿಬ್ರು. ಅದೇ ನಾವು ಬುದ್ಧಿವಂತರು. ನೋಡಪ್ಪ ಲಕ್ಷ್ಮಣ, ಈ ಕೆಲಸ ಮುಗೀತು ಅಂತ ಅನ್ಕೋ. ಹಾಗಾದ್ರೆ ನನ್ನ ತಮ್ಮನ ಲಾರಿ ವರ್ಕ ಮಾತಾಡಕ್ಕೆ ಹೋಗೋಣ ಚಿಕ್ಕಬಳ್ಳಾಪುರಕ್ಕ. ಫೋನ್ ಮಾಡಿ ಹೇಳ್ಬಿಡ್ತೀನಿ. ಆಯ್ತಾ ಕೆಲಸ ನೀನು ಮನೆಗೆ ಬರೋ ವಾಪಸ್ಸು ಅಂತ. ಹೇಳಪ್ಪ ಬಿರಿನಾ, ಫೋನ್ ಮಾಡಿ ಹೇಳಪ್ಪ ಲಕ್ಷ್ಮಣ. ಹೇಳಪ್ಪ ಬಿರಿನಾ, ಇಲ್ಲೇ ಒಪ್ಪಿಸ್ಬಿಟ್ಟಿದ್ದೀನಿ ನಾನು, ಅವರೆಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಡಪ್ಪ. ಸರಿ. ಇಲ್ಲಿ ಒಪ್ಪಿಸ್ಬಿಟ್ಟಿದ್ದೀನಿ, ಅವರು ಕರೆಕ್ಟಾಗಿ ಮಾಡ್ತಾರೆ. ನೀನೇನು ಬೇರೆ ಲಾರಿ ಮಾತಾಡಬೇಡ ಅಂತ ಹೇಳಪ್ಪ ಲಕ್ಷ್ಮಣ. ಸರಿ. ಹಲೋ ಲೇ ಬರತ್ತಾ? ಹೇಳೋಣ. ಲೇ ಆಯ್ತು ಬರ, ಇಲ್ಲಿ ಒಪ್ಸಿದ್ದೀನಿ ನಾನು. ನೀನೇ ನೋಡಕೋಬೇಡ ಬರ. ಸುಮ್ಮನೆ ಅವರು ಜಾಸ್ತಿ ಕೇಳ್ತಾರೆ. ನಾವು 3 ಲಕ್ಷ 4 ಲಕ್ಷ ಕೇಳ್ತಾವ್ರೆ. ಅಮ್ಮನ ನೋಡಿದ್ರೆ 2 ಲಕ್ಷ ಅಂತಂದ್ಲು. ಲೇ ಇಲ್ಲಿ 2 ಲಕ್ಷಕ್ಕೆ ಒಪ್ಸಿದ್ದೀನಿ ಬಾರ. ಅಮ್ಮನ ಹೇಳಿದ ರೇಟ್ಗೆನೆ. ಹಾಗೆ ಎಲ್ಲರಿಗೂ ನಮಸ್ಕಾರ. ನಾನು ಸ್ಟೋರಿ ಏನು ಸಮಾಜದಲ್ಲಿ ನಡೀತಾ ಇರೋಂಥ ಸ್ಟೋರಿ ಏನು ಮಾಡ್ತಾ ಇಲ್ಲ. ಸಮಾಜದಲ್ಲಿ ನಡೀತಾ ಇರೋ ಸ್ಟೋರಿನ ಮಾಡ್ತಾ ಇರೋದು. ನಿಮಗೂ ಗೊತ್ತಿರೋದೆ ಎಲ್ಲ ಕಡೆ ಇದೇ ಥರ ನಡೀತಾ ಇದೆ ಅಂತ. ಅದಕ್ಕೆ ಬಂದು ಕೆಟ್ಟ ಕಮೆಂಟ್ ಯಾಕೆ ಹಾಕ್ತೀರಾ? ಚಪ್ಪಲಿ ಇಡೋದು ಮತ್ತು ನಾನು ಬಂದು ನೋಡೋಷ್ಟರಲ್ಲಿ ಡಿಲೀಟ್ ಮಾಡಿಬಿಡೋದು ಕಮೆಂಟ್ನ. ಅಷ್ಟು ಮಾತ್ರಕ್ಕೆ ಏನು ಕಮೆಂಟ್ ಹಾಕ್ತೀರಾ? ಏನೇನೋ ಬೇವರ್ಸಿ ಮುಂಡೆ ಅಂತ ಏನೇನೋ ಕೆಟ್ಟದಾಗೆಲ್ಲ ಮಾತಾಡ್ತಿರಲ್ಲ. ನಿಮಗೆ ನಾಚಿಕೆ ಆಗಲ್ವಾ? ಆಲ್ಮೋಸ್ಟ್ ಈ ಥರ ಫೋನಲ್ಲೆಲ್ಲ ನೋಡ್ತಾ ಇರೋರು ಎಜುಕೇಟೆಡ್ ಆಗಿರ್ತೀರಾ. ಒಬ್ಬ ಎಜುಕೇಟೆಡ್ ಆಗಿ ಈ ಥರ ಎಲ್ಲ ಮಾತಾಡೋಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಸಮಾಜದಲ್ಲಿ ನಡೀತಾ ಇರೋ ವಿಷಯನೇ ನಾನಿಲ್ಲಿ ತೋರಿಸ್ತಾ ಇರೋದು. ಆಯಿತಾ? ನಿಮಗೆ ನಾಚಿಕೆ ಆಗಬೇಕು, ನನಗೆಲ್ಲ ನಾಚಿಕೆ ಆಗೋದು. ಯಾರು ಮಾಡ್ತಾ ಇರೋಂಥ ವಿಡಿಯೋ ನಾನೇನು ಮಾಡ್ತಾ ಇಲ್ಲ. ಇವಾಗ ನಡೀತಾ ಇರೋದೇ ಹಾಗೆ. ಸ್ವಂತ ಅಣ್ಣನ ತಮ್ಮನೇ ಸಾಯಿಸ್ತಾನೆ, ತಮ್ಮನ ಅಣ್ಣನೇ ಸಾಯಿಸ್ತಾನೆ, ತಾಯಿನೇ ಸಾಯಿಸ್ತಾರೆ, ತಂದೆನೇ ಸಾಯಿಸ್ತಾರೆ. ಏನು ಅರ್ಥ ಆಗಲ್ವಾ ನಿಮಗೆಲ್ಲನೂ? ಎಂಥ ಜನ ಇದ್ದೀರಾ ನೀವು? ಕಮೆಂಟ್ ನೋಡಿ ಪದೇ ಹೋಗಿ ಓದಬೇಕು. ಆ ಥರ ಕಮೆಂಟ್ ಹಾಕಿ ಏನಕ್ಕೆ ಈ ಥರ? ನಿಮ್ಮ ಕಮೆಂಟ್ ನೋಡಿದ್ರೆ ನಿಮ್ಮ ಮನಸ್ಥಿತಿ ಎಂಥದ್ದು ಅಂತ ಅರ್ಥ ಆಗುತ್ತೆ. ನಿಮಗೇನು ಮಾಡೋದೇನು ಬೇರೆ ಕೆಲಸ ಇಲ್ವಾ? ಇಷ್ಟ ಇದ್ದರೆ ನೋಡಿರಿ, ಇಲ್ಲಾಂದರೆ ಸ್ಕಿಪ್ ಮಾಡಿರಿ. ಏನಕ್ಕೆ ಕಮೆಂಟ್ ಹಾಕ್ತೀರಾ? ಎಂಥ ಜನ ಇದ್ದೀರಪ್ಪ ಪ್ರಪಂಚದಾಗೆ. ಅಯ್ಯೋ ಭಗವಂತ. ಕಮೆಂಟ್ ಹಾಕ್ಬಿಡೋದು, ಬಂದು ನೋಡೋಸಲ್ಲಿ ಡಿಲೀಟ್ ಮಾಡೋದು. ಏನಕ್ಕೆ ಆ ಕೆಲಸ ಏನಕ್ಕೆ ಬೇಕು? ಅಷ್ಟೆಲ್ಲ ಕಷ್ಟಪಟ್ಟು ಕಮೆಂಟ್ ಹಾಕಿ ಮತ್ತೆ ಡಿಲೀಟ್ ಮಾಡಿಬಿಡೋದು ಏನಕ್ಕೆ?
ಧೈರ್ಯ ಇದ್ರೆ ಕಮೆಂಟ್ ಹಾಕಿ ಫೇಸ್ ಮಾಡಿ. ಬಂದು ನೋಡೋಷ್ಟರಲ್ಲಿ ಯಾಕೆ ಡಿಲೀಟ್ ಮಾಡ್ತೀರಾ? ಹೇಳಪ್ಪ, ಬೇಡ ಬೇಡ ಅಂತ ನಾನೇ ಈ ಕೆಲಸ ಮಾಡ್ಕೊಡ್ತೀನಿ. ಲೇ ಭರತಾ, ಏನ ಬಂದ್ಬಿಡ ಆಯ್ತು ಕೆಲಸ ಪಕ್ಕ ತಾನೆ? ಹ್ಞೂ ಪಕ್ಕ ಬಾ. ಹ್ಞೂ ಸರಿ ಆಯ್ತು. ನಾ ಇಬ್ಬರು ಮೂವರು ವಿಚಾರಿಸ್ನೆ, ಅವರು 4 ಲಕ್ಷ 3 ಲಕ್ಷ ಅಂತಾರಣ. ಲೇ ಬೇಡ ಬರ. ಹ್ಞೂ ಸರಿ ಆಯ್ತು. ಏನು ಹೇಳಿದ್ನಪ್ಪ, ಏನು ಹೇಳಿದ್ನ? ಹಾಂ ಓ ಯಾವಾಗ ಅಷ್ಟು ಗಾಬರಿ ಬೀಳ್ತೀಯ? ದಿಗಿ ಬೀಳ್ಬೇಡಕ್ಕಂದ್ರಪ್ಪ ನಾವಿದ್ದೀವಿ. ಅಲ್ಲ ಏನು ಹೇಳಿದ್ನಪ್ಪ ಹುಡುಗನ? ಹ್ಞೂ ಅಂತ ಹೇಳಿದ್ನು. ಸರಿ ಒಪ್ಕೊಂಡು ವಾಪಸ್ ಬಂದ್ಬಿಡ್ತಾನೆ ಅಂತ ತಾನೆ? ಹ್ಞೂ ವಾಪಸ್ ಬರ್ತಾನೆ. ಹ್ಞೂ ಸರಪ್ಪ, ನೀನು ಹೋಗುವ. ರಾತ್ರಿಗ ನಾನು ಈ ಕೆಲಸ ಮಾಡ್ತೀನಿ ಆಯ್ತಾ? ನನಗೆ 2 ಲಕ್ಷ ನೀನು ಕರೆಕ್ಟಾಗಿ ತಂದ್ಕೊಡ್ಬೇಕು. ಇಲ್ಲ ಅಂತಂದ್ರೆ ನೋಡಿ ಚೆನ್ನಾಗಿರಲ್ಲ. ಆಯ್ತು, ತಂದ್ಕೊಡ್ತೀನಿ. ನಾನು ಈ ಕೆಲಸ ಪಕ್ಕ ಮಾಡ್ಕೊಡ್ತೀನಪ್ಪ. ಹಾಂ, ನನ್ನನ್ನು ನಂಬುವ, ನನ್ನ ಕೊಟ್ಟು ಮಾತಿಗೆ ತಪ್ಪೋನಲ್ಲ. ಈ ಕೆಲಸ ನಾನು ಮಾಡ್ಕೊಡ್ತೀನಿ. ನಿಮ್ಮ ಅಮ್ಮನಿಗೆ ಹೋಗಿ ಹೇಳು ಆಯ್ತಾ? 2 ಲಕ್ಷನೇ ಸಾಕು, ಇನ್ನೂ ಕಮ್ಮಿ ಕೊಟ್ಟರು ಪರವಾಗಿಲ್ಲ. ಬೇಡ 2 ಲಕ್ಷನೇ ಸಾಕು, ಕೊಡ್ತೀರಿ. ಸರಿ ನಾನು ಓದ್ತೀನಿ. ನಿಮ್ಮ ತಮ್ಮನ ಮನೆಗೆ ಬಂದಿದ ತಕ್ಷಣ ಹೇಳಪ್ಪ, ಅವ್ರಿಗೆ ಆ ಕೆಲಸ ಮಾಡ್ಕೊಡ್ತಾರೆ. ನೀನೇನು ಬೇರೆ ಕಡೆ ಹೇಳಕ್ ಹೋಗ್ಬೇಡ ಅಂತ. ಹ್ಞೂ ಸರಿ ಆಯ್ತು. ಏನರಪ್ಪ ಆ ಥರ ಕಮೆಂಟ್ ಹಾಕ್ತೀರಾ? ಅದೇನು ತೂ ಎಂಥದ್ದು ಬೇವರ್ಸಿ ಮುಂಡೆ ಅಂತೆ. ನಾನ್ಯಾಕೆ ಬೇವರ್ಸಿ ಮುಂಡೆ ಆಗಲಿ? ನನಗೂ ಗಂಡ ಮಕ್ಕಳು, ತಂದೆ ತಾಯಿ, ಅಣ್ಣ ಅಕ್ಕ ಅತ್ತೆ ಮಾವ, ಹಾಂ 5 ಜನ ಭಾವನವರು, 5 ಜನ ವಾರ್ಗಿತ್ತಿರು. ನನಗೆ ಎಲ್ಲರೂ ಇದ್ದಾರೆ. ಯಾರೂ ಇಲ್ದೋರ್ನ ಬೇವರ್ಸಿ ಅನ್ನೋದು. ನಂದು ದೊಡ್ಡ ಕುಟುಂಬನೇ ಐತೆ ಆಯಿತಾ? ಯಾಕೆ ಹಂಗೆಲ್ಲ ಮಾತಾಡ್ತೀರಾ? ಹಾಂ, ನಾವು ನಮ್ಮಮ್ಮ ನಮ್ಮಪ್ಪನಿಗೆ 4 ಜನ ಮಕ್ಕಳು. ನಮ್ಮ ಅಣ್ಣವರಿಬ್ಬರು, ನಮ್ಮಕ್ಕ, ನಮ್ಮ ಯಜಮಾನ್ರು ಫ್ಯಾಮಿಲಿ 5 ಜನ ಗಂಡು ಮಕ್ಕಳು. ನಮ್ಮ ಅತ್ತೆ ನಮ್ಮ ಮಾವನಿಗೆ ಅವರು 5 ಜನ ಗಂಡು ಮಕ್ಕಳು, 5 ಜನ ವಾರ್ಗಿತ್ತಿರು ಎಲ್ಲ ಇದ್ದೀವಿ. ನಾನ್ಯಾಕೆ ಬೇವರ್ಸಿ ಆಗಲಿ? ಹಾಂ, ಮಾತಾಡಬೇಕಾದ್ರೆ ನೋಡ್ಕೊಂಡು ಮಾತಾಡಿ. ನಿಮ್ಮ ಮಾತು, ನಿಮ್ಮ ಕಮೆಂಟು, ನಿಮ್ಮ ನಡವಳಿಕೆನ ಗುರ್ತಿಸುತ್ತೆ. ನೋಡ್ಕೊಂಡು ಕಮೆಂಟ್ ಹಾಕಿ ದಯವಿಟ್ಟು. ನೀವ್ಯಾರೋ ನನಗೆ ಗೊತ್ತಿಲ್ಲ, ನಾನ್ಯಾರೋ ನಿಮಗೆ ಗೊತ್ತಿಲ್ಲ. ಏನೇನೋ ಮಾತಾಡ್ತೀರಾ. ಮನ್ಸಿಗೆ ತುಂಬಾ ಬೇಜಾರಾದೈತೆ. ಅಯ್ಯೋ, ಏನು ಜನ ಇದ್ದೀರಪ್ಪ. ಅಲ್ಲ, ಎಂಥ ಜನ. ಹಾಂ, ರಾಮಣ್ಣವ್ರ ಅಮ್ಮನು ಎಂಥ ಹೆಂಗ್ಸಿರ್ಬೇಕು. ತೂ, ಅವಳೇನು ಹಿಂಗ್ಸ ಎಮ್ಮಾರಿನ ಪಾಪ. ಆಕ್ಸಿಡೆಂಟ್ ಮಾಡಿ ಸಾಯಿಸ್ತೀನಿ ಅಂತಾರಲ್ಲ, ಎಂಥ ಜನ ಇರಬೇಕು. ನಮ್ಮ ಚಿಕ್ಕೋನು ಒಳ್ಳೆ ಕೆಲಸನೇ ಮಾಡ್ತಾನೆ ಅವನು. ಅದಕ್ಕೆ ನಂಗೆ ಅವನಂದರೆ ಇಷ್ಟ. ನೋಡು, ಒಂದು ಪ್ರಾಣ ಉಳಿಸಿದ್ನು ಇವತ್ತು. ಅವ್ನಿಗೇನು ತಿಳಿತದೋ ಬಿಡ್ತದೋ ಹೆಂಗೋ ಅವ್ನ ಮುಖಾಂತರ ಒಂದು ಪ್ರಾಣ ಉಳಿಸ್ತು. ರಾಮನ್ ಬರಲಿ, ಕುತ್ಕೊಂಡು ಇದಕ್ಕೇನೋ ಒಂದು ಪ್ಲ್ಯಾನ್ ಮಾಡಬೇಕು. ರಾಮಣ್ಣಗೆ ಏನೋ ಆಗಬಾರ್ದಪ್ಪ, ಅವನು ನನ್ನ ಮಗನಿದ್ದಂಗೆ ಪಾಪ. ಈ ವಿಷಯ ರಾಮಣ್ಣಗೆ ತಿಳಿಕೊಡ್ತು. ಏನೋ ಒಂದು ವ್ಯವಸ್ಥೆ ಮಾಡಬೇಕು ಇದಕ್ಕೆಲ್ಲನೂ. ತುತು ನಾವೆಲ್ಲ ಇಂಥ ಕೆಲಸಗಳು ಮಾಡಿಲ್ಲಮ್ಮ. ಹೇಳು, ಒಬ್ಬ ಹೆಂಗ್ಸಾಗಿ ಕಂಡವ್ರ ಗಂಡಸ್ರ ಜೊತೆ ಓಡಾಡ್ತಾವಳಂದ್ರೆ ಇನ್ನು ಅವ್ರ ಅಪ್ಪನೂ ಅವ್ರ ಅಮ್ಮನೂ ಇನ್ನೆಂಥ ವಾಣೆ ಕಲ್ಸವ್ರೆ? ಅದೆಂಥ ಜನಗಳಮ್ಮ. ಅಯ್ಯಪ್ಪ, ನಾವೆಲ್ಲ ನೋಡಿಲ್ಲಮ್ಮ ಇಂಥ ಹೆಂಗ್ಸ್ರನ್ನ. ಹಾಂ, 3 ಬಿಟ್ಟು ನಿಂತವ್ ತಕ. ತಿರುಗಿ ನೋಡಿದ್ರೆ ವೇದಾಂತಗಳು ಸಿದ್ಧಾಂತಗಳು ಬಾಯಾಗ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಮನ ಮರ್ಯಾದಿಲ್ಲ ಮನ್ಗೆ ತೆಂಗ್ಸಿರ್ಗ. ಅದೇನು ಬುದ್ಧಿ ಕಲ್ಸವಳೆ? ತಿರುಗಿ ನೋಡಿದ್ರೆ ಸತೀ ಸಾವಿತ್ರಿಗಳು, ಸತೀ ಅನ್ಸಿಯಾಗ್ಲು. ಸಾಧುವಿಲ್ಲ ಮಾತುಗಳು. ಅಲ್ಲ ಪಾಪ ಅವನು ಕಟ್ಕೊಂಡಿರೋ ಏನ್ರಿ ಇನ್ನೆಷ್ಟು ಓಡಾಡ್ತಾವಳು. ಅಯ್ಯೋ, ಎಂತೆಂಥ ಕೆಲ್ಸಗಳು ಮಾಡ್ತಾರಮ್ಮ. ನಾನು ಕಾಣೆಮ್ಮ ಇಂಥ ಜನಗಳನ್ನ. ಅಬ್ಬಬ್ಬಬ್ಬಬ್ಬಬ್ಬ. ಅತ್ತೆ ಏನಾಯ್ತತ್ತೆ? ಇನ್ನೇನಾಗ್ಬೇಕೆ? ಆಗಬಾರ್ದೇ ಆಗದೆ. ಇನ್ನೇನಾಗ್ಬೇಕು ಹೇಳು? ನಿನ್ನ ತಂಗಿ ಯಾವನ ಜೊತೆಗೆ ಓಡಾಡ್ತಾವಳಂತೆ, ಸರಿನಾ? ಹಾಂ, ಸರಿನೇ. ನಿಮ್ಮ ಅಮ್ಮನ ಏನು ಮಾಡೋ ಕಲ್ಸವಳೆ ನಿಮ್ಗ? ಹಾಂ, ಯಾರತ್ತೆ ಹೇಳಿತು? ಹಂಗೇನಿಲ್ಲ ಅತ್ತೆ. ಏನೋ ಬಸ್ ಸಿಕ್ಕಿಲ್ಲೇನೋ ಗಾಡಿನಾಗ ಹೋಗೋಳೆ, ಅದಕ್ಕೆಲ್ಲ ಹಿಂಗೆ ಮಾತಾಡೋದತ್ತೆ ನೀನು? ಮಳಿ ಮಂಚು ಕಾಲು ಎಷ್ಟು ಅಂತಂದ್ರೆ 3 ಮತ್ತೊಂದು ಅಂತಂತೆ. ಹಾಂ, ಶಿಕೋನ್ ಹೇಳಿದ ತಕ್ಷಣ ಬೋರ್ಡಿಗೆ ಫೋನ್ ಮಾಡಿದ್ರೆ ನೋಡ್ಚಿಚ್ಚಿ ಹಿಂಗೆಲ್ಲ ಮಾಡ್ತಾವಳೆ. ಹಾಂ, ಅಷ್ಟು ಮಾತ್ರ ಏನಕ್ಕೆ ಮದುವೆ ಮಾಡ್ಕೊಬೇಕಾಗಿತ್ತು? ಈ ಬಾಳ್ತಾವಳೆ, ನಮ್ಗೆ ಊರಾಗ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ ಅಂತ ಅವಳುಗಳೋ ಅಂತ ಹೇಳ್ತಾವಳೆ. ಏನಕ್ಕೆ ಇಂಥ ಕೆಲಸ ಮಾಡಬೇಕು? ಎಲ್ಲ ನಾವು ಹೋಗಿ ಸಾಯಕ್ಕಾಗಲ್ಲೇನೆ? ಹಾಂ, ನೀನು ನೋಡಿದ್ರೆ ಇಲ್ಲಿ ಸಾಧುವಿಲ್ಲ ಪ್ರಪಂಚದಾಗ ಯಾರನ್ನ ಅವರೋ ಇಲ್ಲ. ನಿಮ್ಮ ಮಾವು ನೀನು ತಲೆ ಮೇಲೆ ಇಟ್ಕೊಂಡು ತಿರುಗ್ತಾನೆ. ಅದೇನು ಬುದ್ಧಿ ಕಲ್ಸೋಳು ನಿಮ್ಮ ಅಮ್ಮನು? ಅತ್ತೆ ಬಾಯಿ ಅದೇ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಅತ್ತೆ. ನಮ್ಮ ಅಮ್ಮನ ನಮ್ಗೆ ಒಳ್ಳೆ ಬುದ್ಧಿನ ಕಲ್ಸೋಳೆ. ಅವಳು ಹಂಗೆ ಕಲ್ಕೊಂಡಿರೋದಕ್ಕೆ ನಾವೇನು ಮಾಡೋಕ್ಕಾಗ್ತದೆ ಅತ್ತೆ? ನಾವೇನು ಮಾಡೋಕ್ಕಾಗ್ತದೆ ಹೇಳು? ನಮ್ಮ ಅಮ್ಮನೂ ಉಗಿತಾಳೆ ಏನಕ್ಕೆ ಇಂಥ ಕೆಲಸ ಮಾಡ್ತೀಯ ಅಂತ. ನೋಡತ್ತೆ, ಏನೋ ಆಗಿದ್ದಾಗೋಯ್ತು. ಅವಳು ಏನು ಕತೆನೋ ನಾವು ಕಾಣ್ರಿ, ನಮ್ಮ ಕತೆ ಅವಳು ಕಾಣ್ಲು. ಅದನ್ನ ಕಣ್ಣಾಗ ನೋಡಿ ಕಿವ್ಯಾಗ ಕೇಳಿದ್ಮೇಲೆ ಆಮೇಲೆ ಮಾತಾಡ್ರಿ. ಬಾಯಿ ಆಯ್ತಂತ ಏನೇನೋ ಮಾತಾಡ್ಬೇಡ್ರಿ ನೀವು. ಮುಚ್ಚಮ್ಮ, ಮುಚ್ಚು ಬಾಯಿ ಸಾಕು. ನಮ್ಮನೆಗೆ ಯಾರನ್ನ ಇಂಥ ಕೆಲಸ ಮಾಡ್ತಾರ? ಯಾರನ್ನ ಮಾಡ್ತಾವ್ರೆ ಇಂಥ ಕೆಲಸ? ಅತ್ತೆ, ಅದಕ್ಕೆ ನಾನೇನು ಮಾಡ್ಬೇಕತ್ತೆ? ನಾನೇನು ಮಾಡಬೇಕು ಹೇಳು? ಯಾಕೆ ಹಿಂಗೆ ಕುತ್ಕೊಂಡು ಒಟವಟ ಅಂತ ಇದೆಯಾ? ಹಾಂ, ಲೇ ನನ್ನೇನೆ ನೀನು ಕೇಳೋದು ಒಟವಟ ಅಂತ ಇದೆಯಾ ಅಂತ? ನನ್ನ ಇಷ್ಟನೇ, ನನ್ನ ಮನೆಯೇ, ನಾನು ಏನಾದರೂ ಮಾಡ್ಕೊಂತೀನಿ. ನಿಂಗೆ ಯಾಕೆ? ನಾನಿರೋ ಹತ್ರನೇ ಯಾಕೆ ಬಂದು ಬಾಯಿ ಬರ್ಕೊಂತ ಇದೆಯಾ? ಆಚೆ ಹೋಗಿ ಕುತ್ಕೊಂಡು ಬಾಯಿ ಬರ್ಕೊ ಹೋಗು. ಲೇ, ಮಾತುಗಳು ಅಷ್ಟು ನೇರವಾಗಿ ಬರಲಿ. ಏನು ಬಾಯಿ ಬರ್ಕೊಂತೀಯ ಅಂತೀಯ? ಯಾಕೆ ದೊಡ್ಡವರು ಅನ್ಸ್ಕೊರ? ನಮ್ಮ ಮರ್ಯಾದೆ ಕೊಡಬೇಕು ಅಂತ ನಿಮ್ಮ ಅಮ್ಮನ ಹೇಳ್ಕೊಟ್ಟಿಲ್ಲ ನನಗ? ನಮ್ಮ ಅಮ್ಮನ ಎಲ್ಲ ಹೇಳ್ಕೊಟ್ಟವಳೆ.
ಹೇಳ್ಕೊಟ್ಟವಳೆ ಅತ್ತೆ ನಿನ್ನ ಹತ್ರ ಮಾತಾಡ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಓ ನೋಡ್ತಾ ಹಾಂ ಎಂಥ ಮಾತುಗಳು ಮಾತಾಡ್ತಾಳೆ ಸುಪ್ನಾತಿ ಲೇ ರಾಮ ಬರ ಇಲ್ಲಿ ಥೂ ಏನಂಬುಜಿ ನಿಂದು ಏನು ನಿಂದು ಹೇಳು ಏನು ಅಲ್ಲ ಇಲ್ಲಿಗೆ ಬರೋದು ಕೈಕಾಲು ಮಕ್ಕ ತೊಳ್ಕೊಳ್ಳೋದು ದೇವ್ರಿಗೆ ನಮಸ್ಕಾರ ಹಾಕೋದು ಬಟ್ಟೆಗಳು ಹಾಕೊಳ್ಳೋದು ಹೋಗೋದು ಎಂಟ್ರು ಮನೆಗೆ ಸೇರ್ಕೊಂಬಿಡೋದು ತಿರ್ಗಿ ಬೆಳಗ್ಗೆ ಬರೋದು ಬಟ್ಟೆಗಳು ಹಾಕೊಳ್ಳೋದು ಹೋಗೋದು ಇನ್ನೇನು ಕಷ್ಟ ಮಾತ್ರ ನೀನು ಇಲ್ಲಿಗೆ ಬರ್ತೀಯಾ ನೀನು ಎಂಟ್ರು ಹೋಗಿ ಎಷ್ಟು ದಿನ ಆಯ್ತು ಮನೆಗೆ ಕರ್ಕೊಂಬರ್ಬೇಕು ಅನ್ನೋದು ಜ್ಞಾನ ಬೇಡನಾ ಹಾಂ ನಾನು ಎಂಟ್ರು ಅಲ್ಲಿಗೆ ಹೋಗಿ ಕೂತ್ಕೊಬೇಕು ಅಂತಂದ್ರೆ ಅದು ಕಾರಣ ಯಾರು ನೀನೇ ತಾನೇ ಏನಕ್ಕೆ ಸುಮ್ಮನೆ ಬಾಯಿ ಆಡಿಸ್ತಾ ಇದೆಯಾ ವಯಸ್ಸಾಗೈತೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ ವಯಸ್ಸಾದವರು ಇವಾಗಿನ ಕಾಲದಾಗೆ ಜಾಸ್ತಿ ಟೆನ್ಷನ್ ತಗೊಂಡು ಕೂತು ಆರಾಮಾಗಿರ್ಬೇಕು ಅಲ್ಲ ವಯಸ್ಸಾಗಿರೋರಿಗೆ ಎಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಪ್ರಾಣ ಬಿಡ್ತಾವ್ರೆ ಬಸ್ಗಳಾಗಂದ್ರೆ ಬಸ್ಗಳಾಗೆ ಬಸ್ ಸ್ಟ್ಯಾಂಡ್ಗಳಿಗೆ ದಾರಾಗ ಓದ್ತಾ ಇದ್ದಂಗೆ ಎಲ್ಲನೂ ಈ ವಯಸ್ಸಾಗ ನೀನು ಹಿಂಗೆಲ್ಲ ಕಿಚ್ಚಾಡೋದು ಒಳ್ಳೇದಲ್ಲ ಲೇ ಅದೆಲ್ಲ ಕತೆ ಬೇಕಾಗಿಲ್ಲ ನೀನು ಏನ್ರಿ ಕರ್ಕೊಂಬರ ನೀನು ಅಷ್ಟೇ ನನಗೆ ಬೇಕಾಗಿರೋದು ನನ್ನ ಮೊಮ್ಮಗಳು ಈ ಮನೆಗೆ ಬರಬೇಕು ಹೋಗು ಕೇಳೋಗು ಬಾ ಅಂತ ಕರ್ಕೊಂಬೋಗು ನನ್ನ ಪ್ರಾಣ ಆಗ್ತಿರ್ತೀಯ ನೀನು ನಾನೇನು ಹೋಗು ಅಂತ ಹೇಳಿಲ್ಲ ಏ ರಾಮ ಏನಣ್ಣ ಬಾಯ್ಲೆ ನಿನ್ನ ಹತ್ರ ಏನೋ ಮಾತಾಡ್ಬೇಕು ಬಾಪ ಇಲ್ಲೇ ಸಮಯ ಬಾಯ್ಲೆ ಏನು ಹಾಂ ಏನಂಬುಜಿ ನಿನ್ನ ತಂಗಿ ಮಗಳು ಮಾಡ್ತಾ ಇರೋ ಗನಂದಾರಿ ಕೆಲಸ ನೋಡ್ದಾ ಹಾಂ ಜನ ಏನು ಅನ್ಕೊಳಲ್ಲ ಏನು ಬುದ್ಧಿ ಕಲ್ಸೋಳ ನಿನ್ನ ತಂಗಿ ಹೆಣ್ಮಕ್ಳಿಗ ಏನು ಬುದ್ಧಿ ಕಲ್ಸೋಳಪ್ಪ ಫೋನ್ ಮಾಡಿ ಅಷ್ಟು ಹೋಗಿ ನಿನ್ನ ತಂಗಿನ ಏನು ಬುದ್ಧಿ ಕಲ್ಸಿದ್ವಿ ಹೆಣ್ಮಕ್ಳಿಗ ಅಂತ ಏಯ್ ಬಾಯ್ ಮುಚ್ಕೊಂಡು ಇರ್ಬೇಕು ಇವಾಗ ಏನಾಯ್ತು ಅವ್ರವ್ರ ಮನೆಗ್ಲಾಗ ಅವ್ರವ್ರ ಆರಾಮಾಗ ಅವರೆಲ್ಲ ನಿಂಗೆ ಯಾಕೆ ಇವಾಗ ಅವ್ರ ಸುದ್ದಿ ಹಾಂ ಅವಳು ಸುನೀತಿ ಯಾರ ಜೊತೆಗೋ ಓಡಾಡ್ತಾವಳಂತೆ ಓಡಾಡ್ಬಿಡು ಅದಕ್ಕೇನು ಇವಾಗ ನೀನು ಓಡಾಡಕತ್ತದ ಇಲ್ಲ ನಾನು ಓಡಾಡಕತ್ತದ ಹಾಂ ನೀನೇನು ಟೆನ್ಷನ್ ತಗೊಂಬೇಡ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊತಾರೆ ನೀನು ಪಾಡಕ್ಕೆ ನೀನು ಆರಾಮಾಗಿರು ಏನಕ್ಕೆ ಬಾಯಿ ಕಿತ್ತೋದಂಗೆ ಹರ್ಕೊಂತ ಇದೆಯಾ ಹಾಂ ನೋಡಪ್ಪ ನಿನಗೆ ಮಾನ ಮರ್ಯಾದೆ ಇಲ್ಲ ಅಂದರೆ ನನಗೂ ಮಾನ ಮರ್ಯಾದೆ ಇಲ್ಲ ಅಂತ ತಿಳ್ಕೊಂಬೇಡ ಜನ ಏನು ಅನ್ಕೊಳಲ್ಲ ಶಾನ್ ಬಗ್ರ ಸಂಬಂಧಿಕರು ಇವಳು ಎಂಥ ಕೆಲಸ ಮಾಡ್ತಾವಳೆ ನೋಡು ಅಂತ ಅನ್ಕೊಳಲ್ಲ ಅನ್ಕೊಳ್ಳಿ ಬಿಡು ಅನ್ಕೊಳ್ಳಿ ಇವಾಗ ನಿಂಗೇನ ಬಾಧೆನಾ ಇಲ್ಲ ನಿನ್ನ ಮುಂದೆ ಯಾರನ್ನ ಬಂದು ಕೇಳಿದ್ರಾ ನಿನ್ನ ಮುಂದೆ ಕೇಳಿದ್ರೆ ನಿನ್ನ ಮುಂದೆ ಮಾತಾಡಿದ್ರೆ ನನಗೆ ಬಂದು ಹೇಳು ನಾನು ಮಾತಾಡ್ತೀನಿ ಅವ್ರ ಹತ್ರ ಇವಾಗ ನಿನ್ನ ಹತ್ರ ಮಾತಾಡೋಕೆ ನಂಗೆ ಟೈಮ್ ಇಲ್ಲ ನನಗೆ ಬೇಜಾನ್ ಕೆಲಸ ಅದೇ ನಡಿ ನಿನ್ನ ಹತ್ರ ಅಷ್ಟು ಮಾತಾಡಬೇಕು ಏನಣ್ಣ ನಡಿ ಅಂತ ಹೇಳಿತು ಅಲ್ಲ ಪ್ರಾಣ ಹೋದ್ರೂ ಕೂಡ ತಂಗಿನ ಬಿಟ್ಕೊಡಲ್ಲ ಅಂತ ಹೇಳ್ತಾನೆ ಹಾಂ ಎಂಥ ಓನ್ ಇರಬೇಕು ಮುಂದುವರಿಯುವುದು